ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ಧನಂಜಯ್ ಅವರು ಹೇಳಿದ ಹಾಗೇ ಸ್ವಲ್ಪ ಸ್ಲೋ ಡೌನ್ ಆಗಿ ಒಳ್ಳೆ ಸ್ಕ್ರಿಪ್ಟ್ನ ಹುಷಾರಾಗಿ ಸೆಲೆಕ್ಟ್ ಮಾಡಿಕೊಂಡು ಸಿನಿಮಾಗಳನ್ನು ಮಾಡ್ತಾಯಿದ್ದಾರೆ. ಆ್ಯಂಡ್ ಅದು ಈ ಟೀಸರ್ನ ಮುಖಾಂತರ ಕಾಣಿಸುತ್ತೆ. ಮುಂದೆ ಹೋಗೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸೋಣ. ಕೋಟಿ ಡೈರೆಕ್ಟೆಡ್ ಬೈ ಪರಂ, ಸ್ಟಾರಿಂಗ್ ಡಾಲಿ ಧನಂಜಯ್ ಹಾಗೂ ಉಮೇಶ್ ಇಂದ್ರ ಇನ್ ಲೀಡ್ ರೋಲ್. ಸಿನಿಮಾ ಪ್ರಾಪರ್ ಆಗಿ ಅನೌನ್ಸ್ ಆಗಿರಲಿಲ್ಲ, ಆದರೆ ರೀಸೆಂಟಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಕೊಂಡ್ಬಿಟ್ಟೆ ಅಖಾಡಕ್ಕೆ ಇಳಿಯೋಣ ಅಂತ ಸಿನಿಮಾ ರಿಲೀಸ್ ಡೇಟ್ ಜೊತೆಗೆ ಫಸ್ಟ್ ಪೋಸ್ಟರ್ನ ರಿಲೀಸ್ ಮಾಡಿ ಟೀಸರ್ನ ಕೂಡ ರಿಲೀಸ್ ಮಾಡಾಗಿದೆ ಸಿನಿಮಾ ತಂಡ. ಸಿನಿಮಾದ ಫಸ್ಟ್ ಲುಕ್ ಟು ಬಿ ಆನೆಸ್ಟ್ ಮಿಕ್ಸ್ಡ್ ಫೀಲಿಂಗ್ ಬಂದಿತ್ತು ನನಗೆ. ಏಕೆಂದರೆ ಅಲ್ಲಿ ಎಕ್ಸೈಟ್ ಮಾಡೋದಕ್ಕೆ ಎಲಿಮೆಂಟ್ಸ್ ಕೂಡ ತುಂಬ ಕಮ್ಮಿ ಇತ್ತು. ಆ್ಯಂಡ್ ಇದ್ದ ಎಲಿಮೆಂಟ್ಸ್ ಕ್ಲಾರಿಟಿ ಕೊಡದೇ ಇರುವ ವಿಚಾರಗಳನ್ನೇ ಕನ್ವೆ ಮಾಡ್ತಿದ್ವು. ಸೊ ಟೀಸರ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಫೈನಲಿ ರಿಲೀಸ್ ಆಗಿದೆ. ಟೀಸರ್ ನನಗೆ ಇಷ್ಟ ಆಯಿತು. ಸಿನಿಮಾಗೆ ಕಾಯೋ ಹಾಗೆ ಕೂಡ ಮಾಡ್ತು. ಕೋಟಿ ಅಂದರೆ ಏನು ಅಂತ ಉತ್ತರ ಕೊಡ್ತಾ ಶುರುವಾಗೋ ಈ ಟೀಸರ್ ಕೋಟಿ ಅನ್ನೋ ಕ್ಯಾರೆಕ್ಟರ್ ಕಡೆ ಟರ್ನ್ ಆಗುತ್ತೆ. ಅವನ ಲಾಜಿಸ್ಟಿಕ್ ಸ್ಕಿಲ್ ಜೊತೆಗೆ ಅವನ ಎಥಿಕ್ಸ್ ಆ್ಯಂಡ್ ಮೊರಾಲಿಟಿನ ತೋರಿಸ್ತಾರೆ. ನಂತರ ಏನಕ್ಕೂ ಉಪಯೋಗ ಇಲ್ಲ ಅಂತ ರಂಗಾಯಣ ರಘು ಅವರ ಕ್ಯಾರೆಕ್ಟರ್ ಮೂಲಕ ಒಂದು ಒಳ್ಳೆ ಡೈಲಾಗಿಂದ ಅದನ್ನು ಕನ್ವೆ ಮಾಡಿಸ್ತಾರೆ. ಎಲ್ಲರೂ ಬೆತ್ತಲೆ ಕೂರೋ ಟೈಮಲ್ಲಿ ಒಬ್ಬ ಬಟ್ಟೆ ಹಾಕ್ಕೊಂಡಿರೋನಿಗೆ ನಾಚಿಕೆ ಆಗಬೇಕು ಅಂತ. ನೆಕ್ಸ್ಟ್ ಒಬ್ಬ ಅಲ್ಕಟ್ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಹಾಗೂ ಅವನಿಗೊಂದು ಡೀಲ್ ಸಿಗುತ್ತೆ. ಆ ಡೀಲ್ನ ಮೇ ಬಿ ಕೋಟಿ ಲಾಜಿಸ್ಟಿಕ್ಗೇನೆ ಕೊಡ್ಬೋದು ಮತ್ತು ಕೋಟಿ ಆ ಡೀಲಿಂದ ಅವನ ಜೀವನನೇ ಬದಲಾಗುತ್ತೆ ಅನ್ನೋ ನಂಬಿಕೆಯಲ್ಲೇ ಇದ್ದಾನೆ. ಆವಾಗ ಕಷ್ಟ ಆಗುತ್ತೆ ಅಂತ ಅಡ್ಡದಾರಿ ಹಿಡಿಬಾರ್ದು ಅಂತ ತಾರಾ ಅವರು ಹೇಳ್ತಾರೆ. ಆ್ಯಂಡ್ ಮೇ ಬಿ ಕೋಟಿ ಅಡ್ಡದಾರಿ ಹಿಡಿಬೋದು. ಮಣ್ಣು ತಿಂತೀಯಾ ಅಂತ ರಂಗಾಯಣ ರಘು ಅವರು ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕೋಟಿ ಫುಲ್ ಮೀಲ್ಸ್ನೇ ಬಾರಿಸ್ತಾ ಇದ್ದಾನೆ. ನಂತರ ಪ್ರತಿ ಮನುಷ್ಯನಲ್ಲೂ ಕಳ್ಳ ಇದ್ದಾನೆ ಅಂತ ಗೋಡೆ ಮೇಲೆ ಇರುವ ಲೈನ್ನ ಓದ್ತಾನೆ. ಹಾಗೆ ಪ್ರತಿ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದಾನ ಅಂತ ಕೋಪದಲ್ಲಿ ಯಾರಿಗೋ ಪ್ರಶ್ನೆ ಕೂಡ ಮಾಡ್ತಾನೆ. ನಂತರ ಕೋಟಿ ಮೋಸ ಮಾಡದೆ, ಕಳ್ತನ ಮಾಡದೆ, ಇನ್ನೊಬ್ಬರ ತಲೆ ಒಡೆಯದೆ ಈ ಊರಲ್ಲಿ ಕೋಟಿ ರೂಪಾಯಿ ಗಳಿಸೋದಕ್ಕೂ ಆಗಲ್ವಾ ಅಂತಾನೆ. ಹಾಗೆ ಮುಂದಿನ ಸೀನಲ್ಲಿ ಕೋಟಿ ಯಾವುದೋ ಒಂದು ಡೀಲ್ಗೆ ಎಲೆ ಅಡಿಕೆ ತಗೊಳ್ತಾನೆ, ಅಂದರೆ ಸುಪಾರಿ ಅಂತ ಅರ್ಥ. ನಂತರ ಯಾವುದೋ ಒಂದು ಗೋಡೌನಲ್ಲಿ 3 ಜನ ಓಡೋಗ್ತಿರ್ತಾರೆ. ಪೊಲೀಸ್ ಅವರು ಕೂಡ ಪಕ್ಕ 3 ಜನ ಕನ್ಫರ್ಮ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಮುಂದಿನ ಸೀನಲ್ಲಿ ಕೋಟಿನ ಒಡೆದು ಕಟ್ಟಾಕಿ 31 ಲಕ್ಷ ಬಾಕಿ ಇದೆ ಕೋಟಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಟೀಸರ್ನ ಮುಗಿಸ್ತಾರೆ. ಟೀಸರ್ನಲ್ಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಹಾಗೂ ಪ್ಲಾಟ್ ಇಂಟ್ರೊಡಕ್ಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಓವರ್ ಆಲ್ ವ್ಯೂ ಸಿಕ್ಬಿಡುತ್ತೆ ಸಿನಿಮಾ ಯಾವುದ್ರ ಮೇಲೆ ನಿಂತಿದೆ ಅಂತ. ಕೋಟಿ ಲಾಜಿಸ್ಟಿಕ್ ನಡೀತಿರೋ ನಮ್ಮ ಹೀರೋ ಅವನ ಸಾಹುಕಾರನಿಗೆ ಸಿಗೋ ಡೀಲ್ನ ಡೆಲಿವರಿ ಮಾಡಿಸೋಕೆ ಹೋದಾಗ ಏನೋ ಒಂದು ಆಗುತ್ತೆ. ಅದರಿಂದ ಮುಂದೆ ಕೋಟಿ ಫೇಸ್ ಮಾಡಬೇಕಿರೋ ಸಿಚುಯೇಷನ್ ಏನು ಅನ್ನೋದೇ ಸಿನಿಮಾ. ಟೀಸರ್ನಲ್ಲಿ ಇದ್ದ ಡೈಲಾಗ್ಸ್ಗಳೇ ಹೈಲೈಟ್ ಅನ್ಬೋದು. ಕ್ಯಾರೆಕ್ಟರ್ ಎಂಥದ್ದು ಅಂತ ತೋರಿಸೋದಕ್ಕೆ ಪೆನ್ ಬಗ್ಗೆ ಹೇಳಿದ್ದಾರೆ. ಕ್ಯಾರೆಕ್ಟರ್ ಮೈಂಡ್ಗೆ ಸ್ವಲ್ಪ ಹುಳ ಬಿಡೋದಕ್ಕೆ ಬೆತ್ತಲೆ ಡೈಲಾಗ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಡೈಲಾಗ್, ಮೋಸ ಮಾಡದೆ, ಕಳ್ತನ ಮಾಡದೆ, ತಲೆ ಒಡೆಯದೆ ಈ ಊರಲ್ಲಿ ಕೋಟಿ ರೂಪಾಯಿ ಮಾಡೋದಕ್ಕಾಗಲ್ವಾ ಅನ್ನೋದೇ. ಆಗ ಡೈಲಾಗ್ ಕ್ಯಾರೆಕ್ಟರ್ ಚೇಂಜ್ ಓವರ್ಗೆ ಲೀಡ್ ಕೊಡ್ತಿದೆ. ಆ ಕ್ಯಾರೆಕ್ಟರ್ ಕೋಟಿ ರೂಪಾಯಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಆದರೆ ಆ ಎಲ್ಲ ರೂಟ್ ವರ್ಕ್ ಆಗಿಲ್ಲ. ಕೊನೆಗೆ ಈ 3 ಕೆಲಸಗಳನ್ನು ಮಾಡದೆ ಕೋಟಿನ ಸಂಪಾದನೆ ಮಾಡೋದಕ್ಕಾಗಲ್ವಾ ಅನ್ನೋ ಡೌಟಲ್ಲೇ ಇದ್ದಾನೆ. ಮೇ ಬಿ ಅವನು ಇಲ್ಲಿಂದ ಚೇಂಜ್ ಆಗ್ಬೋದು. ಈ 3ರಲ್ಲಿ ಅವನು ಯಾವುದೋ ಒಂದು ಕೆಲಸಕ್ಕೆ ಅವನು ಇಳಿಬೋದು. ಟೀಸರ್ ಕಟ್ ಮತ್ತು ಎಡಿಟಿಂಗ್ ಇಷ್ಟ ಆಯಿತು. ಮಣ್ಣು ತಿನ್ನಬೇಕಾಗುತ್ತೆ ಅಂತ ಅಂದ ನಂತರ ಬರೋ ಫ್ರೇಮ್ಸ್, ಸುಪಾರಿ ಟ್ರಾನ್ಸಾಕ್ಷನ್ ಎಲ್ಲ ತುಂಬ ಯೂನಿಕ್ ಆಗಿ ಕನ್ವೆ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿತ್ತು. ಸಿನಿಮಾದ ಕಾಸ್ಟ್ ಚೆನ್ನಾಗಿದೆ. ಒಳ್ಳೆ ಆ್ಯಕ್ಟರ್ಗಳಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಸ್ಕ್ರೀನ್ನ ಡಾಮಿನೇಟ್ ಮಾಡ್ತಾನೆ ಹೋಗಿದ್ದಾರೆ. ಸಿನಿಮಾ ರಿಲೀಸ್ ಆಗ್ತಾ ಇರೋದು ಜೂನ್ 14ಕ್ಕೆ. ಸೊ ಇದಿಷ್ಟು ನನಗೆ ಟೀಸರ್ನ ನೋಡಿ ಹೇಳಬೇಕು ಅಂತ ಅಂದ ವಿಚಾರಗಳು. ನಿಮಗೆ ಟೀಸರ್ನ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.